ಇದೆ ಅಂತ ಹೇಳಿದ್ರೆ ಅದು ಬಂಗಾರಪೇಟೆ ಮಹಾನಗರದ ಹಿಂದೂಗಳಲ್ಲಿ ಇರುವಂಥದ್ದು ನಿಜಕ್ಕೂ ಬಹಳಷ್ಟು ಸಂತೋಷಕರ ವಿಚಾರ ಎನ್ನುವಂಥದ್ದು. ಕಳೆದ 15 ದಿನಗಳಿಂದ ಕೋಲಾರ ಜಿಲ್ಲೆಯಾದ್ಯಂತ ಅಲ್ಲದೆ ನಾಡಿನೆಲ್ಲೆಡೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳು ಇವತ್ತು ಆಗ್ತಾ ಇರುವಂಥದ್ದನ್ನು ನೋಡಿದ್ರೆ ನಿಜಕ್ಕೂ ನಮಗೆ ಬಹಳಷ್ಟು ಸಂತೋಷ ಎನಿಸ್ತಕ್ಕಂಥದ್ದಾಗಿದೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೇವಪ್ಪ ಅಂದ್ರೆ, ನಮ್ಮಲ್ಲಿ ಇವತ್ತೇ ದಿನ ದೇಶಾಭಿಮಾನ ಮತ್ತು ಧರ್ಮಾಭಿಮಾನ ಸ್ವಲ್ಪ ಕ್ಷೀಣಿಸ್ತಾ ಬರ್ತಾ ಇತ್ತು. ಇವತ್ತಿನ ದಿನ ಮನುಷ್ಯ ಬಹಳ ಎತ್ತರಕ್ಕೆ ಬೆಳೀತಾ ಇದ್ದ. ಇವತ್ತು ಅಕ್ಕಿಯಂತೆ ಆರೋದನ್ನು ಕಲಿತಾ ಇದ್ದ, ನೀರಿನಂತೆ ಈಜುವುದನ್ನು ಕಲಿತಿದ್ದ. ಆದರೆ ಮನುಷ್ಯ ತಾನು ಯಾರು ಎನ್ನುವುದನ್ನು ಇವತ್ತಿನ ದಿನ ಮರೀತಾ ಇದ್ದ. ಅದಕ್ಕೆ ದೇಶಾಭಿಮಾನ ಮತ್ತು ಧರ್ಮಾಭಿಮಾನಗಳು ಕ್ಷೀಣಿಸ್ತಾ ಬರ್ತಾ ಇದ್ವು ಇವತ್ತಿನ ದಿನ. ಅಂತ ಲೋಪ ಆಗಬಾರದು ಎನ್ನುವಂತ ಉದ್ದೇಶದಿಂದ ಇವತ್ತಿನ ದಿನ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳನ್ನ ಮಾಡಿ ಹಿಂದೂಗಳನ್ನ ಬಡಿದೆಬ್ಬಿಸುವಂತ ಕಾರ್ಯಕ್ರಮ ಇವತ್ತು ಯಾವುದು ಅಂತ ಹೇಳಿದ್ರೆ ಅದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಎನ್ನುವಂಥದ್ದು. ಬಹುಶಃ ಇವತ್ತು ಭಾರತ ದೇಶ ಎನ್ನುವಂಥದ್ದು ಬಹಳ ವಿಶೇಷವಾಗಿ ಈ ವಿಶ್ವದೆಲ್ಲೆಡೆ 192 ದೇಶಗಳಿಗಿಂತ ಹಿಂದೂಗಳಿಗೆ ಇರುವಂತ ಏಕೈಕ ದೇಶ ಅದು ನಮ್ಮ ಭಾರತ ದೇಶ ಎನ್ನುವಂಥದ್ದನ್ನ ನಾವೆಲ್ಲರೂ ಸಹ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ಇವತ್ತು ಬಹುಶಃ ಬೇರೆ ಬೇರೆ ದೇಶಗಳು ಅವರ ಧರ್ಮದ ಪ್ರಚಾರಕರನ್ನ, ಅವರ ದೇವರನ್ನ ಒಬ್ಬರನ್ನೇ ನಿಯೋಜಿಸಿಕೊಂಡ್ರೆ, ನಮ್ಮ ಭಾರತ ದೇಶ 30 ಕೋಟಿ ದೇವರುಗಳನ್ನು ನಿಯೋಜಿಸಿಕೊಂಡಿದ್ದಾರಲ್ಲ, ಇದು ನಮ್ಮ ಹಿಂದೂ ಸಂಸ್ಕೃತಿ, ಇದು ನಮ್ಮ ಭಾರತ ದೇಶ ಎನ್ನುವಂಥದ್ದು. ಬಹುಶಃ ನಾವೆಲ್ಲರೂ ನೋಡಿದಾಗೆ ನಮಗೆ ಕುಂಭಮೇಳ ನೆನಪಿಗೆ ಆಗ್ತಕ್ಕಂಥದ್ದಾಗಿದೆ. ಇಡೀ ದೇಶವನ್ನ ತನ್ನ ತನ್ನ ಚಿತ್ತವನ್ನ, ಗಮನವನ್ನ ಸೆಳೆಸ್ತು. ಒಂದಲ್ಲ ಎರಡಲ್ಲ ಕೋಟ್ಯಾಂತರ ಜನ ಕುಂಭಮೇಳದಲ್ಲಿ ಭಾಗವಹಿಸಿ ನಮ್ಮ ಹಿಂದೂಗಳು ಏಕಕಾಲ 30 ದಿನಗಳ ಕಾಲ ಇದರಲ್ಲಿ ಭಾಗವಹಿಸಿ ನಮ್ಮ ಹಿಂದೂ ಧರ್ಮ ಸಂಸ್ಕೃತಿ ಪರಂಪರೆ ಅನ್ನೋದು ವಿಶ್ವಕ್ಕೆ ಕೊಟ್ರಲ್ಲ, ಅದು ನಿಜವಾದ ಹಿಂದುತ್ವ ಎನ್ನುವಂಥದ್ದು. ಇವತ್ತು ದೇಶ ಎನ್ನುವಂಥದ್ದು ಹಲವಾರು ದೇಶಗಳು ನಮ್ಮ ಭಾರತ ದೇಶದ ಮೇಲೆ ದಾಳಿಯನ್ನು ಮಾಡಿದ್ರು. ಆ ದಾಳಿಯನ್ನು ಮಾಡಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶ ಯಾವುದಕ್ಕೂ ಸಹ ಏನೂ ಮಾಡ್ಕೊಳ್ಳಿಕ್ಕಾಗ್ಲಿಲ್ಲ. ಯಾಕೆ ಅಂತ ಕೇಳಿದ್ರೆ, ನಮ್ಮ ದೇಶದ ತಳಪಾಯ, ನಮ್ಮ ದೇಶದ ಒಂದು ಕಟ್ಟಡ ಯಾವುದ್ರ ಮೇಲೆ ನಿಂತಿದೆ ಅಂತ ಹೇಳಿದ್ರೆ ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕತೆ ಮೇಲೆ ಇವತ್ತು ಯಾವ್ದು ನಿಂತಿದೆ ಅಂತ ಹೇಳಿದ್ರೆ ಅದು ನಮ್ಮ ಭಾರತ ದೇಶ ಇವತ್ತು ನಿಂತಿರುವಂತದ್ದು ನಾವೆಲ್ಲರೂ ಸಹ ನೆನಪಿನಲ್ಲಿ ಇಟ್ಟುಕೊಳ್ಬೇಕಾಗಿದೆ. ಇವತ್ತಿನ ದಿನ ಬಹುಶಃ ಒಂದಲ್ಲ ಎರಡಲ್ಲ 100 ಸಾವಿರಾರು ಸಂತರು ಮಹಂತರು ಈ ಒಂದು ಭೂಮಿಯ